ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರೇರಣಾ ಜ್ಞಾನಪಥ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು GPSTR, PSTR, HSTR, KPSC ಅಥವಾ ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರೆ ಇಂಗ್ಲೀಷ್ ವ್ಯಾಕರಣವನ್ನು ನಾವು ಬೇಸಿಕ್ದಿಂದ ಕಲಿಯೋದು ಬಹಳನೇ ಇಂಪಾರ್ಟೆಂಟ್ ಆಗಿದೆ. ಸೊ ಹೀಗಾಗಿ ನಾವೇನು ಮಾಡೋಣ ಅಂತಂದರೆ ಸಂಪೂರ್ಣ ಇಂಗ್ಲೀಷ್ ಗ್ರಾಮರನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. GPSTR ಅಲ್ಲಿ PSTR ಮತ್ತು HSTR ಈಗ ಸದ್ಯಕ್ಕೆ ಈ ಒಂದು ಎಕ್ಸಾಮ್ ನೋಟಿಫಿಕೇಷನ್ ಆಗುವುದಿದೆ. ಸೊ ಇದರಲ್ಲಿ ನೀವು ಸಿಲೆಬಸನ್ನು ನೋಡಿರಬಹುದು. ಸಿಲೆಬಸ್ಸಲ್ಲಿ ಜನರಲ್ ಇಂಗ್ಲೀಷ್ನಲ್ಲಿ ಫಸ್ಟ್ ಇರೋದೇ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಸೊ ಹೀಗಾಗಿ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಲಿತಾ ಹೋಗೋಣ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೊನೆವರೆಗೂ ವಿಡಿಯೋನ ನೋಡಿದ್ದೇ ಆದರೆ ಎಕ್ಸಾಮ್ನಲ್ಲಿ ಯಾವುದೇ ರೀತಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಯಾವುದೇ ರೀತಿ ಪ್ರಶ್ನೆ ಬಂದರೂ ಕೂಡ ನೀವು ಆರಾಮಾಗಿ ಆನ್ಸರನ್ನು ಮಾಡಬಹುದು. ಅಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನನ್ನು ಮಾಡಲಿಕ್ಕೆ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಲ್ಲದೆ ವಿಡಿಯೋನ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇನ್ನು ಮುಂದೆ ನಾವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ GPSTRಗೆ, PSTRಗೆ, HSTRಗೆ ಹೀಗೆ ಎಲ್ಲ ಎಕ್ಸಾಮ್ಗೂ ಉಪಯೋಗವಾಗುವಂತಹ ಗ್ರಾಮರ್ ಪಾಠನ ಕಲಿತಾ ಹೋಗೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ಭಾಷೆಯ 8 ಪದ ವರ್ಗಗಳು ಅಂತ ಅರ್ಥ ಆಗುತ್ತೆ. ಏನಂದರೆ ಒಂದು ವಾಕ್ಯದಲ್ಲಿ ಬರುವಂತಹ ಪ್ರತಿಯೊಂದು ಪದಕ್ಕೂ ತನ್ನದೇ ಆದಂತಹ ಒಂದು ಕೆಲಸ ಇರುತ್ತೆ, ಫಂಕ್ಷನ್ ಇರುತ್ತೆ, ಹೌದಲ್ವಾ? ಸೊ ಆ ಒಂದು ಪದಗಳ ಕೆಲಸದ ಆಧಾರದ ಮೇಲೆ ಅವುಗಳನ್ನು ಏನು ಮಾಡಿದ್ದಾರೆ ಅಂದರೆ 8 ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಸೊ ಅವುಗಳನ್ನು ನಾವೇನಂತ ಕರಿತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ವರ್ಡ್ಸ್ ಆರ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕೈಂಡ್ಸ್ ಆರ್ ಕ್ಲಾಸಸ್ ಆಲ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಈಗ ಇದರಲ್ಲಿ ಮೊದಲನೆಯದಾಗಿ ಬರುವಂಥದ್ದು ನೌನ್ ಅಂದರೆ ನಾಮಪದ. ನಾಮಪದ ಅಂದರೆ ಏನು? ಅ ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಆ್ಯನಿಮಲ್, ಥಿಂಗ್ ಆರ್ ಅ ಐಡಿಯಾ. ಒಂದು ವ್ಯಕ್ತಿ, ಸ್ಥಳ, ಪ್ರಾಣಿ, ವಸ್ತು ಅಥವಾ ಭಾವನೆ ಹೆಸರನ್ನು ಸೂಚಿಸುವಂಥ ಪದವನ್ನು ನಾವೇನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರಮೇಶ್, ಮೈಸೂರು, ಬುಕ್, ಡಾಗ್, ಹಾನೆಸ್ಟಿ. ಈ ರೀತಿ ಎಲ್ಲ ಒಂದು ವ್ಯಕ್ತಿ ಆಯಿತು, ಸ್ಥಳ ಆಯಿತು, ಪ್ರಾಣಿಯ ಹೆಸರಾಯಿತು, ವಸ್ತು, ಹಾಗೆ ಭಾವನೆ ಹೆಸರುಗಳು, ಐಡಿಯಾಸ್ಗಳು, ಈ ಎಲ್ಲ ಒಂದು ಹೆಸರುಗಳನ್ನು ನಾವು ನೌನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಪ್ರನೌನ್. ಪ್ರನೌನ್ ಅಂದರೆ ಸರ್ವನಾಮ. ಅ ಪ್ರನೌನ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಅಂದರೆ ನೌನ್ ಬದಲಾಗಿ ನಾವು ಒಂದು ವರ್ಡ್ಗಳನ್ನು ಏನು ಯೂಸ್ ಮಾಡ್ತೀವಲ್ಲ, ಸೊ ಅದೇ ಏನಾಗುತ್ತೆ? ಪ್ರನೌನ್ ಆಗುತ್ತೆ. ನಾಮಪದದ ಬದಲಾಗಿ ಬಳಸುವ ಪದವನ್ನು ಸರ್ವನಾಮ ಎಂದು ಕರೆಯುತ್ತಾರೆ. ಈಗ ಒಂದು ವಾಕ್ಯ ಇರುತ್ತೆ, ಆ ವಾಕ್ಯದಲ್ಲಿ ಮೊದಲು ನಾವು ಒಂದು ಹುಡುಗಿ ಹೆಸರನ್ನು ತಗೋತೀವಿ. ಅದೇ ಹೆಸರನ್ನು ನಾವು ಪದೇ ಪದೇ ಆ ಪ್ಯಾರಾಗ್ರಾಫ್ನಲ್ಲಿ ಉಪಯೋಗಿಸ್ತಾ ಹೋದರೆ ಅದರ ಒಂದು ಪ್ಯಾರಾಗ್ರಾಫ್ನ ಬ್ಯೂಟಿಫುಲ್ ಹೋಗುತ್ತೆ. ಸೊ ಹೀಗಾಗಿ ಆ ನೌನ್ ಬದಲಾಗಿ ನೆಕ್ಸ್ಟ್ ಲೈನ್ನಲ್ಲಿ ನಾವೇನು ಪ್ರನೌನನ್ನು ಉಪಯೋಗಿಸ್ತೀವಿ. ಸೊ ಯಾವ್ಯಾವ ಪ್ರನೌನ್ಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಇದರಲ್ಲಿ 3 ಪಾರ್ಟ್ಸನ್ನು ಮಾಡಿದ್ದಾರೆ. ಸೊ ದ ನರೇಟರ್ ಟಾಕ್ಸ್ ಅಬೌಟ್ ದೆಮ್ಸೆಲ್ಸ್. ತಮ್ಮ ಬಗ್ಗೆ ತಾವೇ ಏನು ಮಾತಾಡ್ತಾರಲ್ಲ, ಹೇಳ್ಕೊತಾರಲ್ಲ, ಸೊ ಅದೇನು ಫಸ್ಟ್ ಪರ್ಸನಲ್ಲಿ ಬರುತ್ತೆ. ಐ, ಮೀ, ಮೈ, ವಿ, ಅವರ್, ಅಸ್, ಮೈನ್. ಇವೆಲ್ಲ ಏನು ಫಸ್ಟ್ ಪರ್ಸನ್ ಪ್ರನೌನಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಪರ್ಸನಲ್ಲಿ ನೋಡಿ, ದ ನರೇಟರ್ ಟಾಕ್ಸ್ ಟು ದ ರೀಡರ್ ಡೈರೆಕ್ಟ್ಲಿ. ಅಂದರೆ ಒಬ್ಬರ ಬಗ್ಗೆ ನಾವು ಸೆಕೆಂಡ್ ಪರ್ಸನ್ ಬಗ್ಗೆ ಮಾತಾಡಲಿಕ್ಕೆ ಉಪಯೋಗಿಸ್ತೀವಿ. ಯು, ಯುವರ್ ಆ್ಯಂಡ್ ಯುವರ್ ಸೆಲ್ಫ್. ಇನ್ನು ನೆಕ್ಸ್ಟ್ ನೋಡಿ, ಥರ್ಡ್ ಪರ್ಸನ್, ಮೂರನೇ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಹೇಳ್ತೀವಿ. ಇಲ್ಲಿ ದ ನರೇಟರ್ ಟಾಕ್ಸ್ ಅಬೌಟ್ ಅದರ್ ಪೀಪಲ್. ಹಿ, ಶಿ, ಇಟ್, ದೇ, ದೇರ್. ಈ ಫಾರ್ ಎಕ್ಸಾಂಪಲ್ ಸೀತಾ ಈಸ್ ಈಟಿಂಗ್ ಅ ಮ್ಯಾಂಗೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೈನ್, ಶಿ ಈಸ್ ಗೋಯಿಂಗ್ ಟು ಸ್ಕೂಲ್. ಸೊ ಹೀಗೆ ನಾವು ನೆಕ್ಸ್ಟನ್ನು ಅವಳ ಬಗ್ಗೆನೇ ಹೇಳ್ತಾ ಹೋಗ್ತೀವಲ್ಲ, ಅಲ್ಲೇ ಪದೇ ಪದೇ ಸೀತಾ 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 ಅಂತ ಉಪಯೋಗಿಸೋ ಹಾಗಿಲ್ಲ. ಅವಳ ಬದಲಾಗಿ ನಾವು ಅಲ್ಲಿ ಏನು ಉಪಯೋಗಿಸ್ತೀವಿ? ಶಿ ಅಂತ ಉಪಯೋಗಿಸ್ತೀವಿ, ಹೌದಲ್ವಾ? ಸೊ ಇದಕ್ಕೆ ಏನಂತ ಕರೀತಾರೆ? ಪ್ರನೌನ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ನೋಡೋಣ. ಥರ್ಡ್ ಒನ್ ನೋಡಿ, ಅಡ್ಜೆಕ್ಟಿವ್ ಅಂತಂದರೆ ವಿಶೇಷಣ. ಆ್ಯನ್ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರನೌನ್. ನಾಮಪದ ಅಥವಾ ಸರ್ವನಾಮದ ಗುಣವನ್ನು ತಿಳಿಸುವ ಪದ. ಅಂದರೆ
ನೌನ್ ಬಗ್ಗೆ ಈಗ ನಿಮ್ಗೆ ಗೊತ್ತಾಗಿದೆ. ನೌನ್ ಅಂದರೆ ಏನು? ಒಬ್ಬ ವ್ಯಕ್ತಿ, ಪ್ರಾಣಿ, ವಸ್ತು, ಸ್ಥಳ, ಹಾಗೆ ಐಡಿಯಾಸ್. ಸೊ ಇವು ನೌನ್ ಆಗುತ್ತೆ. ಆಮೇಲೆ ಪ್ರನೌನ್ ಹಿ, ಶಿ, ಇಟ್, ದೇ, ಐ, ಮೀ, ಮೈನ್. ಸೊ ಇವರ ಒಂದು ಗುಣವನ್ನು ತಿಳಿಸುತ್ತೆ. ಇದು ಹೇಗಿದೆ ಅಂತ ಗುಣವನ್ನು ಏನು ಒಂದು ತಿಳಿಸುವಂಥ ವರ್ಡ್ ಇರುತ್ತಲ್ಲ, ಸೊ ಅದೇ ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಬ್ಯೂಟಿಫುಲ್ ಫ್ಲವರ್. ಫ್ಲವರ್ ಅನ್ನೋದೇನು? ನೌನ್ ಆಗುತ್ತೆ. ಫ್ಲವರ್ ಅನ್ನೋದೇನು? ನೌನ್ ಆಗುತ್ತೆ. ಫ್ಲವರ್ ಹೇಗಿದೆ? ಬ್ಯೂಟಿಫುಲ್ ಆಗಿದೆ. ಫ್ಲವರ್ ಹೇಗಿದೆ? ಬ್ಯೂಟಿಫುಲ್ ಆಗಿದೆ. ಸೊ ಬ್ಯೂಟಿಫುಲ್ ಅನ್ನೋದೇನಾಯಿತು? ಅಡ್ಜೆಕ್ಟಿವ್ ಆಯಿತು. ಇನ್ನು ನೆಕ್ಸ್ಟ್ ನೋಡಿ, ಟಾಲ್ ಬಾಯ್. ಬಾಯ್ ಅನ್ನೋದು ನೌನ್ ಆಯಿತು. ಓಕೆ, ಬಾಯ್ ಹೇಗಿದ್ದಾನೆ ಅಂತೆ? ಟಾಲ್ ಇದ್ದಾನೆ. ಸೊ ಟಾಲ್ ಅನ್ನೋ ವರ್ಡ್ ಏನಾಯಿತು? ಅಡ್ಜೆಕ್ಟಿವ್ ಆಯಿತು. ನೆಕ್ಸ್ಟ್ ನೋಡಿ, ಥಿಂಕ್. ಪೆನ್. ಪೆನ್ ಅನ್ನೋದೊಂದು ವಸ್ತು, ಹೌದಲ್ವಾ? ಸೊ ವಸ್ತು ಅಂದರೆ ಎಲ್ಲಿ ಬರುತ್ತೆ? ನೌನಲ್ಲಿ ಬರುತ್ತೆ. ಸೊ ಪೆನ್ ಹೇಗಿದೆ ಅಂತೆ? ರೆಡ್ ಕಲರ್ ಇದೆ. ಸೊ ರೆಡ್ ಪೆನ್. ಸೊ ಈ ರೀತಿ ನೌನ್ ಪ್ರನೌನನ್ನು ಹೊಗಳುತ್ತೆ, ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ, ಅದು ಹೇಗಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ತಿಳಿಸ್ಕೊಡುವಂತಹ ವರ್ಡನ್ನು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಫೋರ್ತ್ ಒನ್, ವರ್ಬ್. ವರ್ಬ್ ಅಂದ್ರೇನು? ಕ್ರಿಯಾಪದ. ಅ ವರ್ಬ್ ಶೋಸ್ ಆ್ಯನ್ ಆ್ಯಕ್ಷನ್ ಆರ್ ಅ ಸ್ಟೇಟ್. ಒಂದು ಆ್ಯಕ್ಷನ್, ನಾವು ಮಾರ್ನಿಂಗ್ ಎದ್ದಾಗಿಂದ ಮಲಗೋವರೆಗೂ ಒಂದು ಆ್ಯಕ್ಷನ್ಸ್ ಮಾಡ್ತಾ ಇರ್ತೀವಿ. ಎದ್ದು ಬ್ರಷ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಬಟ್ಟೆ ಹಾಕೊಳ್ತೀವಿ, ಊಟ ಮಾಡ್ತೀವಿ. ಸೊ ಈ ರೀತಿ ನಾವೇನು ಒಂದು ಆ್ಯಕ್ಷನ್ಸ್ಗಳನ್ನು ಮಾಡ್ತೀವಲ್ವ, ಸೊ ಆ್ಯಕ್ಷನ್ಸ್ಗಳೇ ಏನಾಗುತ್ತೆ? ವರ್ಬ್ ಆಗುತ್ತೆ. ಕ್ರಿಯೆ ಅಥವಾ ಸ್ಥಿತಿಯನ್ನು ಸೂಚಿಸುವ ಪದ. ಅದು ಕ್ರಿಯೆ ಮತ್ತು ಸ್ಥಿತಿಯನ್ನು ಸೂಚಿಸುತ್ತೆ. ಸೊ ಈಗ ನಾವು ಎಕ್ಸಾಂಪಲ್ಸ್ ಮೂಲಕ ಕಲಿತಾ ಹೋಗೋಣ. ಹೀ ಈಸ್ ಕಟಿಂಗ್ ಅ ಟ್ರೀ. ಏನು ಮಾಡ್ತಾ ಇದ್ದಾನೆ? ಗಿಡವನ್ನು ಕಟ್ ಮಾಡ್ತಾ ಇದ್ದಾನೆ. ಕಟ್ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಒಂದು ಆ್ಯಕ್ಷನ್ ಮಾಡ್ತಾ ಇದ್ದಾನಲ್ಲ, ಸೊ ಕಟಿಂಗ್. ಈ ಕಟಿಂಗ್ ಅನ್ನೋದೇನಾಯಿತು? ವರ್ಬ್ ಆಯಿತು. ಇನ್ನು ನೆಕ್ಸ್ಟ್ ನೋಡಿ, ಅನಿತಾ ರೈಟ್ಸ್ ಅ ಲೆಟರ್ ಟು ಹರ್ ಹಸ್ಬೆಂಡ್. ಇನ್ನು ನೋಡ್ರಿ, ಯಾವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾಳೆ? ಬರೀತಾ ಇದ್ದಾಳೆ. ರೈಟ್ಸ್. ಈ ವರ್ಡ್ ಏನಾಯಿತು? ವರ್ಬ್ ಆಯಿತು. ಇನ್ನು ಥರ್ಡ್ ಒನ್ ನೋಡಿ, ಹೀ ಈಸ್ ಈಟಿಂಗ್ ಅ ಮ್ಯಾಂಗೋ. ಏನು ತಿಂತಾ ಇದ್ದಾನೆ ಅವನು? ಮ್ಯಾಂಗೋ ತಿಂತಾ ಇದ್ದಾನೆ. ಅಲ್ಲಿ ಯಾವ ಆ್ಯಕ್ಷನ್ ಬರ್ತಾ ಇದೆ? ತಿಂತಾ ಇದ್ದಾನೆ ಅನ್ನೋ ಆ್ಯಕ್ಷನ್ ಬರ್ತಾ ಇದೆ. ಸೊ ಈಟಿಂಗ್ ಅನ್ನೋ ಪದ ಏನಾಯಿತು? ವರ್ಬ್ ಆಯಿತು. ಸೊ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಅರ್ಥ ಆದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ನೆಕ್ಸ್ಟ್ ನೋಡೋಣ, ಆಡ್ವರ್ಬ್. ಫಿಫ್ತ್ ಒನ್, ಆಡ್ವರ್ಬ್. ಕ್ರಿಯಾ ವಿಶೇಷಣ. An adverb describes a verb, adjective or another adverb. ಕ್ರಿಯಾಪದ ವಿಶೇಷಣ ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಪದ. ನೋಡಿ, ಅಡ್ಜೆಕ್ಟಿವಲ್ಲಿ ಏನಾಯಿತು? ನೌನ್ ಮತ್ತು ಪ್ರನೌನನ್ನು ಡಿಸ್ಕ್ರೈಬ್ ಮಾಡ್ತಾಯಿತ್ತು, ಅದ್ರ ಬಗ್ಗೆ ಹೇಳ್ತಾಯಿತ್ತು, ಅದು ಹೇಗಿದೆ ಅನ್ನೋದನ್ನು ಹೇಳ್ತಾಯಿತ್ತು ಅಡ್ಜೆಕ್ಟಿವ್ನಲ್ಲಿ. ಸೊ ಡಿಫ್ರೆನ್ಸನ್ನು ನೆನ್ಪಿಟ್ಕೊಳ್ಳಿ. ಅಡ್ಜೆಕ್ಟಿವ್ ನೌನ್ ಮತ್ತು ಪ್ರನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಇನ್ನು ಆಡ್ವರ್ಬ್ ಏನು ಮಾಡುತ್ತೆ ಅಂದರೆ ವರ್ಬನ್ನು, ಅಡ್ಜೆಕ್ಟಿವನ್ನು, ಹಾಗೆ ಅಂದರ್ ಆಡ್ವರ್ಬ್, ಮತ್ತೊಂದು ಆಡ್ವರ್ಬನ್ನು, ಅದನ್ನು ಏನು ಮಾಡುತ್ತೆ? ಡಿಸ್ಕ್ರೈಬ್ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ ಅಂತ ಎಕ್ಸಾಂಪಲ್ಸ್ ಮೂಲಕ ನಾವು ಕಲಿತಾ ಹೋಗೋಣ. ಈಗ ಇಲ್ಲಿ ನೋಡಿ, ಪ್ರವೀಣ್ ಕುಮಾರ್ ರೈಟ್ಸ್ ಸ್ಲೋಲಿ. ಪ್ರವೀಣ್ ಕುಮಾರ ಬರೀತಾ ಇದ್ದಾನೆ. ಹೇಗೆ ಬರೀತಾ ಇದ್ದಾನೆ ಅವನು? ಸ್ಲೋ ಆಗಿ ಬರೀತಾ ಇದ್ದಾನೆ. ರೈಟ್ಸ್ ಅನ್ನೋದೇನಾಯಿತು? ವರ್ಬ್ ಆಯಿತು. ಈ ವರ್ಬನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಏನಂತ ಡಿಸ್ಕ್ರೈಬ್ ಮಾಡ್ತಾ ಇದೆ? ಅವನು ಸ್ಲೋ ಆಗಿ ಬರೀತಾ ಇದ್ದಾನೆ ಅಂತ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಹೀಗಾಗಿ ಇದೇನಾಯಿತು? ಆಡ್ವರ್ಬ್ ಆಯಿತು. ಇನ್ನು ನೆಕ್ಸ್ಟ್ ಲೈನ್. ಈಗ ನೋಡಿ, ಫಸ್ಟಲ್ಲಿ ಅದು ವರ್ಬನ್ನು ಡಿಸ್ಕ್ರೈಬ್ ಮಾಡಿದೆ. ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಹೀ ರನ್ಸ್ ಫಾಸ್ಟ್. ರನ್ಸ್ ಅನ್ನೋದೇನಾಯಿತು? ವರ್ಬ್ ಆಯಿತು. ಫಾಸ್ಟ್ ಅನ್ನೋದೇನಾಯ್ತು? ಇಲ್ಲಿ ಆಡ್ವರ್ಬ್ ಆಯಿತು. ಫಾಸ್ಟ್ ಅನ್ನೋದೇನಾಯಿತು? ಆಡ್ವರ್ಬ್ ಆಯಿತು. ಯಾವುದನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ? ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಇನ್ನು ಥರ್ಡ್ ಎಕ್ಸಾಂಪಲ್ ನೋಡೋಣ. ರೋಸ್ ಈಸ್ ವೆರಿ ಬ್ಯೂಟಿಫುಲ್. ದ ರೋಸ್ ಈಸ್ ಬ್ಯೂಟಿಫುಲ್ ಅಂತಲೂ ನಾವು ಅನ್ಬೋದು. ದ ರೋಸ್ ಈಸ್ ಬ್ಯೂಟಿಫುಲ್ ಅಂತ ಅಷ್ಟೇ ಬಂದರೆ ಏನಾಗುತ್ತೆ? ಬ್ಯೂಟಿಫುಲ್ ಅನ್ನೋ ವರ್ಡ್ ಏನಾಗುತ್ತೆ? ರೋಸನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಹೌದಲ್ವಾ? ದ ರೋಸ್ ಈಸ್ ಬ್ಯೂಟಿಫುಲ್. ಈಗ ವೇರಿಯನ್ನು ಮರೆತುಬಿಡಿ, ವೇರಿ ಇಲ್ಲ ಅಂತ ಅಂದ್ಕೊಳ್ಳಿ. ದ ರೋಸ್ ಈಸ್ ಬ್ಯೂಟಿಫುಲ್. ರೋಸ್ ಹೇಗಿದೆ? ಬ್ಯೂಟಿಫುಲ್ ಆಗಿದೆ. ಸೊ ರೋಸನ್ನು ಹೊಗಳ್ತಾ ಇದೆ, ಬ್ಯೂಟಿಫುಲ್ ಅನ್ನೋ ಪದ. ಹಾಗಾದರೆ ಇದೇನಾಯಿತು? ಅಡ್ಜೆಕ್ಟಿವ್ ಆಯಿತು, ಹೌದಲ್ವಾ? ದ ರೋಸ್ ಅನ್ನೋದು ನೌನ್ ಆಯಿತು, ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಯಿತು. ಈಗ
ಬ್ಯೂಟಿಫುಲ್, ಎಷ್ಟು ಬ್ಯೂಟಿಫುಲ್ ಆಗಿದೆ, ವೆರಿ ವೆರಿ ಬ್ಯೂಟಿಫುಲ್ ಅಂತ ಹೊಗಳ್ತಾ ಇದೆ. ಸೊ ಇಲ್ಲಿ ಅಡ್ಜೆಕ್ಟಿವನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಯಾವುದು? ವೆರಿ ಅನ್ನೋ ವರ್ಡ್. ಹಾಗಾದರೆ ವೆರಿ ಅನ್ನೋ ವರ್ಡ್ ಏನಾಯ್ತು ಇಲ್ಲಿ? ಆ್ಯಡ್ವರ್ಬ್ ಆಯಿತು. ಏನಾಯಿತು? ಆ್ಯಡ್ವರ್ಬ್ ಆಯಿತು. ಓಕೆ, ಈಗ ಫೋರ್ತ್ ಎಕ್ಸಾಂಪಲನ್ನು ನೋಡಿ. ಹೀ ಈಸ್ ಆ್ಯನ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಬಾಯ್. ಈಗ ಇಲ್ಲಿ ಎಕ್ಸ್ಟ್ರೀಮ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ, ಓಕೆನಾ. ಹಿ ಅನ್ನೋದೇನಾಯಿತು? ಪ್ರನೌನ್ ಆಯಿತು. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯಿತು. ಸೊ ಇಂಟೆಲಿಜೆಂಟ್ ಬಾಯ್ ಅನ್ನೋದು ನೌನ್ ಆಯಿತು. ಸೊ ಹಾಗಾದರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಯಾವುದು? ಇಂಟೆಲಿಜೆಂಟ್ ಅನ್ನೋದು. ಹಾಗಾದರೆ ಇಂಟೆಲಿಜೆಂಟ್ ಅನ್ನೋದೇನಾಯಿತು? ಅಡ್ಜೆಕ್ಟಿವ್ ಆಯಿತು, ಹೌದಲ್ವಾ. ನೌನನ್ನು ಡಿಸ್ಕ್ರೈಬ್ ಮಾಡೋದೇ ಏನು? ಅಡ್ಜೆಕ್ಟಿವ್. ಸೊ ಇಂಟೆಲಿಜೆಂಟ್ ಅನ್ನೋದು ಅಡ್ಜೆಕ್ಟಿವ್ ಆಯಿತು. ಈಗ ಹೀ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಆ ಇಂಟೆಲಿಜೆಂಟ್ ಬಾಯ್ ಇದ್ದಾನೆ. ಅವನು ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ? ಎಕ್ಸ್ಟ್ರೀಮ್ಲಿ, ಅತ್ಯಂತ ಇಂಟೆಲಿಜೆಂಟ್ ಇದ್ದಾನೆ ಅಂತ ಎಕ್ಸ್ಟ್ರೀಮ್ಲಿ ಅನ್ನೋ ವರ್ಡ್ ಏನು ಮಾಡ್ತಾ ಇದೆ? ಈ ಇಂಟೆಲಿಜೆಂಟ್ ಅನ್ನೋವಂತಹ ಒಂದು ಅಡ್ಜೆಕ್ಟಿವನ್ನು, ಇಂಟೆಲಿಜೆಂಟ್ ಅನ್ನೋ ವರ್ಡ್ನ ಎಕ್ಸ್ಟ್ರೀಮ್ಲಿ ಅನ್ನೋ ವರ್ಡ್ ಏನು ಮಾಡ್ತಾ ಇದೆ? ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಹಾಗಾದರೆ ಎಕ್ಸ್ಟ್ರೀಮ್ಲಿ ಅನ್ನೋ ವರ್ಡ್ ಏನಾಯಿತು? ಆ್ಯಡ್ವರ್ಬ್ ಆಯಿತು. ಓಕೆ, ಈಗ ಫಿಫ್ತ್ ಒನ್ ನೋಡೋಣ. ಫಿಫ್ತ್ ಒನ್, ಅರುಣ್ ಕುಮಾರ್ ರೀಡ್ಸ್ ವೆರಿ ಲೌಡ್ಲಿ. ಅರುಣ್ ಕುಮಾರ್ ಏನು ಮಾಡ್ತಾ ಇದ್ದಾನೆ? ಜೋರಾಗಿ ಓದ್ತಾ ಇದ್ದಾನೆ, ಓಕೆನಾ. ಈಗ ಇಲ್ಲಿ ನೋಡಿ, ಅರುಣ್ ಕುಮಾರ್ ಅನ್ನೋದೇನಾಯಿತು? ನೌನ್ ಆಯಿತು. ರೀಡ್ಸ್ ಅನ್ನೋದೇನಾಯಿತು? ವರ್ಬ್ ಆಯಿತು. ಜೋರಾಗಿ ಓದುತ್ತಿದ್ದಾನೆ, ಹೌದಲ್ವಾ. ಸೊ ಇಲ್ಲಿ ಲೌಡ್ಲಿ ಅನ್ನೋ ಪದ ಏನಾಯಿತು? ಆ್ಯಡ್ವರ್ಬ್ ಆಯಿತು. ಅರುಣ್ ಕುಮಾರ್ ರೀಡ್ಸ್ ಲೌಡ್ಲಿ ಅಂತಲೂ ಅನ್ಬಹುದು, ಹೌದಲ್ವಾ. ಸೊ ಲೌಡ್ಲಿ ಅನ್ನೋದು ಆ್ಯಡ್ವರ್ಬ್ ಆಯಿತು. ಹೇಗೆ ಓದ್ತಾ ಇದ್ದಾನೆ ಅವನು? ಲೌಡ್ಲಿ, ಜೋರಾಗಿ ಓದ್ತಾ ಇದ್ದಾನೆ. ಸೊ ಲೌಡ್ಲಿ ಅನ್ನೋ ಪದ ಆ್ಯಡ್ವರ್ಬ್ ಆಯಿತು. ಲೌಡ್ಲಿ ಅನ್ನೋ ಪದವನ್ನು ಮತ್ತು ಒಂದು ಪದ ಏನು ಮಾಡ್ತಾ ಇದೆ? ಡಿಸ್ಕ್ರೈಬ್ ಮಾಡ್ತಾ ಇದೆ. ಯಾವ ಪದ ಡಿಸ್ಕ್ರೈಬ್ ಮಾಡ್ತಾ ಇದೆ? ವೇರಿ ಅನ್ನೋ ಪದ. ಎಷ್ಟು ಜೋರಾಗಿ, ತುಂಬಾ ಜೋರಾಗಿ ಓದ್ತಾ ಇದ್ದಾನೆ ಅಂತ ವೇರಿ ಅನ್ನೋ ಪದ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಹೀಗಾಗಿ ವೇರಿ ಅನ್ನೋ ಪದ ಏನಾಯಿತು? ಆ್ಯಡ್ವರ್ಬ್ ಆಯಿತು. ಸೊ ನೋಡಿ, ಈ ಸೆಂಟೆನ್ಸ್ನಲ್ಲಿ ಆ್ಯಡ್ವರ್ಬನ್ನೇ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅರ್ಥ ಆಗ್ತಾ ಇದೆನಾ? ಫಸ್ಟ್ ಎರಡು ಎಕ್ಸಾಂಪಲ್ಲಿ ನೋಡಿದ್ವಿ ನಾವು, ವರ್ಬನ್ನು ಡಿಸ್ಕ್ರೈಬ್ ಮಾಡಿತು ಆ್ಯಡ್ವರ್ಬ್. ಆಮೇಲೆ ಥರ್ಡ್ ಮತ್ತು ಫೋರ್ತಲ್ಲಿ ನೋಡಿದ್ವಿ ಅಡ್ಜೆಕ್ಟಿವನ್ನು ಡಿಸ್ಕ್ರೈಬ್ ಮಾಡ್ತು. ಈಗ ಫಿಫ್ತಲ್ಲಿ ನೋಡಿ, ಫಿಫ್ತ್ ಮತ್ತು ಸಿಕ್ಸ್ತ್ ಎಕ್ಸಾಂಪಲ್, ಇವೆರಡು ಕೂಡ ಏನು? ಆ್ಯಡ್ವರ್ಬನ್ನೇ ಡಿಸ್ಕ್ರೈಬ್ ಮಾಡ್ತಾ ಇದೆ. ಈಗ ಸಿಕ್ಸ್ತ್ ಒನ್ ನೋಡಿ. ಪ್ರಶಾಂತ್ ವಾಕ್ಸ್ ಕ್ವೈಟ್ ಸ್ಲೋಲಿ. ಈಗ ಕ್ವೈಟ್ ಅನ್ನೋದು ಇಲ್ಲ ಅಂತ ಅಂದ್ಕೊಳ್ಳಿ. ಪ್ರಶಾಂತ್ ವಾಕ್ಸ್ ಸ್ಲೋಲಿ. ಪ್ರಶಾಂತ್ ಅನ್ನೋದೇನಾಯಿತು? ನೌನ್ ಆಯಿತು. ವಾಕ್ ಅನ್ನೋದೇನಾಯಿತು? ವರ್ಬ್ ಆಯಿತು. ಹೇಗೆ ನಡೀತಾ ಇದ್ದಾನೆ ಅಂತ ಹೇಳ್ತಾ ಇದೆ, ಕ್ರಿಯೆ ಬಗ್ಗೆ ಹೇಳ್ತಾ ಇದೆ, ಹೌದಲ್ವಾ. ಸೊ ಕ್ರಿಯೆ ಬಗ್ಗೆ ಹೇಳೋದೇನದು? ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ವಾಕ್ಸ್, ಅವನು ಸ್ಲೋ ಆಗಿ ನಡೀತಾ ಇದ್ದಾನೆ ಅಂತ ಸ್ಲೋಲಿ ಅನ್ನೋ ಪದ ಏನು ಮಾಡ್ತಾ ಇದೆ? ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಸ್ಲೋಲಿ ಅನ್ನೋ ಪದ ಏನಾಯಿತು? ಸ್ಲೋಲಿ ಅನ್ನೋ ಪದ ಏನಾಯಿತು? ಆ್ಯಡ್ವರ್ಬ್ ಆಯಿತು. ಓಕೆ, ಆ್ಯಡ್ವರ್ಬ್ ಆಯಿತು. ಪ್ರಶಾಂತ್ ಅನ್ನೋದು ನೌನ್, ವಾಕ್ಸ್ ಅನ್ನೋದು ವರ್ಬ್. ಇಲ್ಲಿ ಕ್ವೈಟ್ ಇಲ್ಲ ಅಂತ ಅಂದ್ಕೊಳ್ಳಿ. ಪ್ರಶಾಂತ್ ವಾಕ್ಸ್ ಸ್ಲೋಲಿ. ಹೇಗೆ ವಾಕ್ ಮಾಡ್ತಾ ಇದ್ದಾನೆ ಅವನು? ಸ್ಲೋ ಆಗಿ ವಾಕ್ ಮಾಡ್ತಾ ಇದ್ದಾನೆ. ಸೊ ಈ ಕ್ರಿಯೆಯನ್ನು ಹೊಗಳೋದೇನು? ಆ್ಯಡ್ವರ್ಬ್ ಆಗುತ್ತೆ. ಸೊ ಈಗ ಆ್ಯಡ್ವರ್ಬನ್ನೇ ಮತ್ತೊಂದು ಪದ ಹೊಗಳ್ತಾ ಇದೆ, ಅಂದರೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಯಾವುದದು? ಕ್ವೈಟ್. ಅವನು ಪ್ರಶಾಂತ್ ವಾಕ್ ಕ್ವೈಟ್ ಸ್ಲೋಲಿ, ಓಕೆನಾ. ಸೊ ಕ್ವೈಟ್ ಅನ್ನೋ ಪದ ಕೂಡ ಏನಾಯ್ತು ಇಲ್ಲಿ? ಆ್ಯಡ್ವರ್ಬ್ ಆಯಿತು. ಸೊ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾನು ಕೊನೆಗೆ ಕ್ವಶನ್ ಆನ್ಸರ್ಸ್ ಕೂಡ ಚರ್ಚೆ ಮಾಡ್ತೀನಿ, ಆಗ ನಿಮಗೆ ಇನ್ನೂ ಕಾನ್ಫಿಡೆಂಟ್ ಬರುತ್ತೆ, ಓಕೆನಾ. ಆ್ಯಡ್ವರ್ಬ್ ಅನ್ನೋದು ವರ್ಬನ್ನು, ಅಡ್ಜೆಕ್ಟಿವನ್ನು ಮತ್ತು ಮತ್ತೊಂದು ಆ್ಯಡ್ವರ್ಬನ್ನು ಏನು ಮಾಡುತ್ತೆ? ಡಿಸ್ಕ್ರೈಬ್ ಮಾಡುತ್ತೆ. ಇಷ್ಟನ್ನು ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋಣ. ಸಿಕ್ಸ್ತ್ ಒನ್, ಪ್ರೆಪಜೇಷನ್. ಪ್ರೆಪಜೇಷನ್ ಅಂದರೆ ಪೂರ್ವ ಪ್ರತ್ಯಯ. ಅಂತಂದರೆ ಒಂದು ನೌನ್, ಪ್ರನೌನ್ ಯಾವ ಒಂದು ಪೊಸಿಷನ್ನಲ್ಲಿದೆ ಅಂತ ಇದು ಹೇಳುತ್ತೆ. ಇಲ್ಲಿ ವರ್ಡಲ್ಲಿದೆ ನೋಡಿರಿ, ಪ್ರೀ ಪೊಸಿಷನ್. ಪೊಸಿಷನನ್ನು ಹೇಳುತ್ತೆ. ಆ ಪೊಸಿಷನನ್ನು ಎಲ್ಲಿ ಇದೆ? ಕೆಳಗಡೆ ಇದೆನಾ, ಮೇಲೆ ಇದೆನಾ, ಸೈಡ್ ಇದೆನಾ, ಹಿಂದೆ ಇದೆನಾ, ಮುಂದೆ ಇದೆನಾ, ಈ ರೀತಿ ಆ ಒಂದು ವಸ್ತುವಿನ ಪೊಸಿಷನನ್ನು ಏನು ಹೇಳುತ್ತೆ ಅಲ್ವಾ. ಸೊ ಅದೇನಾಗುತ್ತೆ? ಪ್ರೆಪಜೇಷನ್ ಆಗುತ್ತೆ. ಇಲ್ಲಿ ನೋಡಿ ಸೆಂಟೆನ್ಸ್,
ಅ ಪ್ರೆಪಜೇಷನ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವರ್ಡ್ಸ್. ಆ ವರ್ಡ್ಸ್ಗಳ ಸಂಬಂಧವನ್ನು ಇದು ಹೇಳುತ್ತೆ. ಪದಗಳ ನಡುವಿನ ಸಂಬಂಧವನ್ನು ತಿಳಿಸುವಂತಹ ಪದಕ್ಕೆ ನಾವೇನಂತ ಕರಿತೀವಿ? ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ಸೊ ಈಗ ಎಕ್ಸಾಂಪಲ್ಸ್ ಮೂಲಕ ನಾವು ಇದನ್ನು ಕಲಿತಾ ಹೋಗೋಣ. ಫಸ್ಟ್ ಒನ್, ದ ಕೌ ಈಸ್ ಅಂಡರ್ ದ ಟ್ರೀ. ಓಕೆ, ದ ಕವ್ ಅನ್ನೋದೇನಾಯಿತು? ನೌನ್ ಆಯಿತು. ಈಸ್ ಅನ್ನೋದೇನಾಯಿತು? ಹೆಲ್ಪಿಂಗ್ ವರ್ಬ್ ಆಯಿತು. ದ ಟ್ರೀ ಅನ್ನೋದು ಕೂಡ ಏನಾಯಿತು? ನೌನ್ ಆಯಿತು. ಸೊ ದ ಕೌ ಮತ್ತು ದ ಟ್ರೀ ಈ ಎರಡರ ಸಂಬಂಧವನ್ನು ತಿಳಿಸ್ತಾ ಇದೆ. ಯಾವುದು ತಿಳಿಸ್ತಾ ಇದೆ? ಅಂಡರ್. ಈ ಒಂದು ಪದ ಇವೆರಡರ ಸಂಬಂಧವನ್ನು ತಿಳಿಸ್ತಾ ಇದೆ. ದ ಕೌ, ಈ ಕವ್ ಅನ್ನೋದು ಎಲ್ಲಿ ಇದೆ ಅನ್ನೋದನ್ನು ತಿಳಿಸ್ತಾ ಇದೆ, ಅದರ ಪೊಸಿಷನನ್ನು ತಿಳಿಸ್ತಾ ಇದೆ, ಹೌದಲ್ವಾ? ಸೊ ಈ ಪದನೇ ಏನಾಗುತ್ತೆ? ಪ್ರೆಪೊಸಿಷನ್ ಆಗುತ್ತೆ. ಏನಾಗುತ್ತೆ? ಪ್ರೆಪೊಸಿಷನ್ ಆಗುತ್ತೆ. ದ ಕೌ ಈಸ್ ಅಂಡರ್ ದ ಟ್ರೀ. ಇನ್ನು ನೆಕ್ಸ್ಟ್ ಒನ್, ದ ಬುಕ್ ಈಸ್ ಆನ್ ದ ಟೇಬಲ್. ಬುಕ್ ಎಲ್ಲಿದೆ ಅಂತೆ? ಟೇಬಲ್ ಮೇಲೆ. ಸೊ ಮೇಲೆ ಅನ್ನೋ ವರ್ಡ್ ಯಾವುದು? ಆನ್. ಸೊ ಆನ್ ಅನ್ನೋದು ಪ್ರೆಪೊಸಿಷನ್. ಇನ್ನು ಥರ್ಡ್ ಒನ್, ಮೈ ಫಾದರ್ ಈಸ್ ಇನ್ ದ ಕ್ಲಾಸ್ ರೂಮ್. ಫಾದರ್ ಎಲ್ಲಿದ್ದಾರೆ? ಕ್ಲಾಸ್ ರೂಮ್ ಒಳಗಡೆ ಇದ್ದಾರೆ. ಫಾದರ್ನ ಪೊಸಿಷನನ್ನು ತೋರಿಸ್ತಾ ಇದೆ. ಯಾವ ಪದ? ಇನ್. ಸೊ ಇನ್ ಅನ್ನೋದು ಪ್ರೆಪೊಸಿಷನ್ ಆಗುತ್ತೆ. ನೆಕ್ಸ್ಟ್, ಅವರ್ ಸ್ಕೂಲ್ ಈಸ್ ಬಿಫೋರ್ ದ ಗಾರ್ಡನ್. ಸ್ಕೂಲ್ ಏನು? ಗಾರ್ಡನನ್ನು ಬಿಫೋರ್ ಇದೆ. ಈ ಬಿಫೋರ್ ಅನ್ನೋ ಪದ ಏನಾಯಿತು? ಪ್ರೆಪೊಸಿಷನ್ ಆಯಿತು. ಅರ್ಥ ಆಯ್ತಾ? ಪೊಸಿಷನ್ನ ತಿಳಿಸುತ್ತೆ. ಓಕೆ, ಒಂದು ನೆನ್ಪಿಟ್ಕೊಳ್ಳಿ, ಅದು ನೌನ್ ಮತ್ತು ಪ್ರನೌನ್ನ ಪೊಸಿಷನನ್ನು ತಿಳಿಸುತ್ತೆ. ಅದು ಎಲ್ಲಿದೆ ಅನ್ನೋಂಥ ಒಂದು ಪೊಸಿಷನನ್ನು ತಿಳಿಸುವಂತಹ ಪದಗಳೇನಾಗುತ್ತೆ? ಪ್ರೆಪೊಸಿಷನ್ ಆಗುತ್ತೆ. ಇನ್ನು ಸೆವೆಂತ್ ಒನ್ ನೋಡೋಣ, ಕಂಜಂಕ್ಷನ್. ಓಕೆ, ಕಂಜಂಕ್ಷನ್ ಸಂಯೋಜಕ. ನೋಡಿ, ಈ ವರ್ಡಲ್ಲೇ ಅರ್ಥ ಇದೆ. ಸಂಯೋಜಕ ಅಂತಂದರೆ ಎರಡು ಪದ ಅಥವಾ ವಾಕ್ಯಗಳನ್ನು ಇದು ಜೋಡಿಸ್ತದೆ. ಓಕೆನಾ? ಅ ಕಂಜಂಕ್ಷನ್ ಜಾಯಿಂಟ್ಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ನೋಡಿ, ವರ್ಡ್ಸ್ ಮತ್ತು ಸೆಂಟೆನ್ಸ್ಗಳನ್ನು ಜಾಯಿಂಟ್ ಮಾಡಲಿಕ್ಕೆ ಯಾವ ಒಂದು ಪದಗಳನ್ನು ನಾವು ಉಪಯೋಗಿಸ್ತೀವಲ್ಲ, ಅವೇ ಏನಾಗುತ್ತೆ? ಕಂಜಂಕ್ಷನ್. ಪದಗಳು ಅಥವಾ ವಾಕ್ಯಗಳನ್ನು ಜೋಡಿಸುವಂತಹ ಪದ. ಈಗ ಎಕ್ಸಾಂಪಲ್ಸ್ ಮೂಲಕ ನಾವು ಕಲಿತಾ ಹೋಗೋಣ. ಹೀ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಅವನು ಮತ್ತು ಅವನ ಫ್ರೆಂಡ್ಸ್ ಏನು? ಒಳ್ಳೆಯ ಒಂದು ಪ್ಲೇಯರ್ಸ್ ಇದ್ದಾರೆ. ಸೊ ಇಲ್ಲಿ ಹೀ ಮತ್ತು ಹೀಸ್ ಫ್ರೆಂಡ್ಸನ್ನು ಒಂದು ಪದ ಜಾಯಿಂಟ್ ಮಾಡ್ತು. ಯಾವುದದು? ಆ್ಯಂಡ್. ಆ್ಯಂಡ್ ಅನ್ನೋ ಪದ ಜಾಯಿಂಟ್ ಮಾಡ್ತು. ಸೊ ಹಾಗಾದರೆ ಇದೇನಾಯಿತು? ಕಂಜಂಕ್ಷನ್ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಶಿ ವಾಸ್ ಪನಿಷ್ಡ್ ಆಲ್ಸೋ ಶಿ ವಾಸ್ ಫೈನ್ಡ್. ಅವಳಿಗೆ ಪನಿಷ್ ಕೂಡ ಸಿಕ್ತು, ಅಷ್ಟೇ ಅಲ್ಲದೆ ಅವಳು ಏನು ಮಾಡಿದ್ಲು? ದಂಡ ಕೂಡ ವಿಧಿಸಿದ್ಲು. ಸೊ ಇಲ್ಲಿ ಎರಡು ಸೆಂಟೆನ್ಸ್ ಇದ್ದಾವೆ. ಶಿ ವಾಸ್ ಪನಿಷ್ಡ್ ಅನ್ನೋದು ಒಂದು ಸೆಂಟೆನ್ಸ್, ಶಿ ವಾಸ್ ಫೈನ್ಡ್ ಅನ್ನೋದು ಇನ್ನೊಂದು ಸೆಂಟೆನ್ಸ್. ಈ ಎರಡು ಸೆಂಟೆನ್ಸನ್ನು ಯಾವುದು ಜಾಯಿಂಟ್ ಮಾಡ್ತಾ ಇದೆ? ಆಲ್ಸೋ. ಸೊ ಆಲ್ಸೋ ಅನ್ನೋದು ಏನಾಯಿತು? ಕಂಜಂಕ್ಷನ್ ಆಯಿತು. ಓಕೆ, ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್, ಶೀ ಸ್ಮೈಲ್ಡ್ ಬಟ್ ಲುಕ್ಡ್ ಟಯರ್ಡ್. ಅವಳು ನಕ್ಕಳು, ಆದರೆ ಹೆಂಗೆ ಅನ್ನಿಸ್ತಾ ಇದ್ಲು? ತುಂಬಾ ಟಯರ್ಡ್ ಅನ್ನಿಸ್ತಾ ಇದ್ಲು. ಶೀ ಸ್ಮೈಲ್ಡ್ ಅನ್ನೋದು ಒಂದು ವರ್ಡು, ಲುಕ್ಡ್ ಟಯರ್ಡ್ ಅನ್ನೋದೊಂದು. ಇವೆರಡನ್ನು ಯಾವುದು ಜೋಡಿಸ್ತು? ಬಟ್ ಅನ್ನೋದು ಜಾಯಿಂಟ್ ಮಾಡಿತು. ಸೊ ಇದು ಏನಾಯಿತು? ಕಂಜಂಕ್ಷನ್ ಆಯಿತು. ಇನ್ನು ನೆಕ್ಸ್ಟ್, ಕಾಲ್ ಮೀ ಇಫ್ ಯು ಆರ್ ಫ್ರೀ. ಕಾಲ್ ಮೀ ಇಫ್ ಯು ಆರ್ ಫ್ರೀ. ನೀನು ಫ್ರೀ ಇದ್ದರೆ ನನಗೆ ಕಾಲ್ ಮಾಡು. ಸೊ ಇಫ್ ಅನ್ನೋ ವರ್ಡ್ ಏನಾಯಿತು? ಕಂಜಂಕ್ಷನ್ ಆಯಿತು. ಇನ್ನು ನೆಕ್ಸ್ಟ್ ನೋಡಿ, ಏಳ್ತ್ ಒನ್, ಇಂಟರ್ಜೆಕ್ಷನ್ ಅಂದರೆ ಉದ್ಗಾರ ಪದ. ಆ್ಯಂಡ್ ಇಂಟರ್ಜೆಕ್ಷನ್ ಎಕ್ಸ್ಪ್ರೆಸಸ್ ಸಡನ್ ಫೀಲಿಂಗ್ಸ್. ಸಡನ್ನಾಗಿ ನಾವು ಒಂದಿಷ್ಟು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದಿಷ್ಟು ಪದಗಳನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ನಮ್ಮ ಬಾಯಿ ಮೂಲಕನೇ ಆ ಪದ ಗೊತ್ತಿಲ್ಲದೇ ಬಂದುಬಿಡುತ್ತೆ. ಸೊ ಅದೇನಾಗುತ್ತೆ? ಇಂಟರ್ಜೆಕ್ಷನ್ ಆಗುತ್ತೆ. ಹಠಾತ್ ಭಾವನೆಗಳನ್ನು ವ್ಯಕ್ತಪಡಿಸುವ ಪದ. ಈಗ ನೀವು ಸುಮ್ಮನೆ ನಿಂತಿರ್ತೀರ, ಸಡನ್ಲಿ ನಿಮ್ಮ ಮುಂದೆ ಒಂದು ಹಾವು ಬಂದುಬಿಡುತ್ತೆ. ಹೇಗಾಗುತ್ತೆ? ಒಮ್ಮೆಲೆ ನೀವು ಹೆದರಿ ನಿಮ್ಮ ಬಾಯಿಂದ ಒಂದು ಉದ್ಗಾರವಾದಂಥ ಪದ ಬರುತ್ತಲ್ವಾ? ಸೊ ಅದೇ ಪದ ಏನಾಗುತ್ತೆ? ಇಂಟರ್ಜೆಕ್ಷನ್ ಆಗುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. ಓ ವಾಟ್ ಎನ್ ಐಡಿಯಾ. ಒಂದು ಒಳ್ಳೆ ಐಡಿಯಾ ಕೊಟ್ಟ ಮೇಲೆ ಏನು? ಓ ವಾಟ್ ಎನ್ ಐಡಿಯಾ ಅಂತ ನೀವು ಹೇಳ್ತೀರಾ. ಇಲ್ಲಿ ಓ ಅನ್ನೋ ಪದ ಏನಾಯಿತು? ಇಂಟರ್ಜೆಕ್ಷನ್ ಆಯಿತು. ನೆಕ್ಸ್ಟ್, ಹೇಯ್ ವೇರ್ ಆರ್ ಯು ಗೋಯಿಂಗ್. ಹೇಯ್ ನೀ ಎಲ್ಲಿ ಹೋಗ್ತಾ ಇದ್ದೀಯಾ ಅಂತ ಕೇಳ್ತೀವಿ. ಸೊ ಈ ಹೇ ಅನ್ನೋ ವರ್ಡ್ ಏನಾಯಿತು? ಇಂಟರ್ಜೆಕ್ಷನ್ ಆಯಿತು. ಇನ್ನು ಥರ್ಡ್ ಒನ್, ಅಲಾಸ್ ಶಿ ಈಸ್ ನೋ ಮೋರ್. ಅಂದರೆ
ಡೆತ್ ಆದಂತಹ ವಿಷಯವನ್ನು ನಾವು ಹೇಳಬೇಕಂದ್ರೆ ತುಂಬ ದುಃಖದಿಂದ ಹೇಳ್ತೇವೆ, ಅಯ್ಯೋ ಅವಳು ಇನ್ನು ಇಲ್ಲ ಅಂತ ಈ ರೀತಿ ಹೇಳ್ತೀವಿ ರೀ. ಸೊ ಅಲಾಸ್ ಅನ್ನೋ ವರ್ಡ್ ಕೂಡ ಏನಾಯಿತು, ಇಂಟರ್ಜೆಕ್ಷನ್ ಆಯಿತು. ನೆಕ್ಸ್ಟ್ ಹುರ್ರೇ ವಿ ವಾನ್ ದ ಮ್ಯಾಚನ್ನು ವಿನ್ ಆದಮೇಲೆ ಅಥವಾ ಯಾವುದೋ ಒಂದು ಕಾಂಪಿಟೇಷನ್ನಲ್ಲಿ ನಾವು ಗೆದ್ವಿ ಅಂತಂದರೆ ಎಷ್ಟು ಖುಷಿ ಆಗುತ್ತೆ. ಆ ಖುಷಿಯಿಂದ ವರ್ಡ್ಸ್ಗಳು ಬರುತ್ತೆ, ಆ ಗೊತ್ತಿಲ್ಲದೇ ಎಷ್ಟೋ ಖುಷಿಯಿಂದ ವರ್ಡ್ ಬರುತ್ತಲ್ಲ, ಸೊ ಆ ಒಂದು ಪದ ಏನಾಗುತ್ತೆ, ಇಂಟರ್ಜೆಕ್ಷನ್ ಆಗುತ್ತೆ. ಈಗ ನೋಡಿರಿ, ಹುರ್ರೇ ವಿ ವಾನ್ ದ ಮ್ಯಾಚ್, ನಾವು ಮ್ಯಾಚನ್ನು ಗೆದ್ವಿ ಹುರ್ರೇ ಅಂತ ಇದ್ದಾರೆ. ಸೊ ಈ ಹುರ್ರೇ ಅನ್ನೋ ವರ್ಡ್ ಏನಾಯಿತು, ಇಂಟರ್ಜೆಕ್ಷನ್ ಆಯಿತು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಇಂಟರ್ಜೆಕ್ಷನ್ ವರ್ಡ್ ಇರ್ತಲ್ಲ, ಸೊ ವರ್ಡ್ ಮುಂಚೆ ಈ ಒಂದು ಸಿಂಬಾಲ್ ಬರುತ್ತೆ. ಓಕೆನಾ? ಈಗ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ, ರಿಕ್ಯಾಪ್ ಮಾಡ್ಕೊಳ್ಳೋಣ. ಈಗ ನಾವೇನು ಎಲ್ಲ ಡೆಫಿನೇಷನ್ ಮೂಲಕ ಕಲಿತ್ವಲ್ವಾ, ಸೊ ಅದನ್ನು 1 ಮಿನ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡಿ, ನೌನ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಅ ಐಡಿಯಾ. ಅ ಪರ್ಸನ್, ನೇಮ್, ಪ್ಲೇಸ್, ಥಿಂಗ್, ಐಡಿಯಾ ಬಂತಂದರೆ ಅದೇನಾಗುತ್ತೆ, ನೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಡಾಗ್ ಬಾರ್ಕ್ಡ್. ಸೆಕೆಂಡ್, ಪ್ರನೌನ್, ಟೇಕ್ ದ ಪ್ಲೇಸ್ ಆಫ್ ನೌನ್. ನೌನ್ ಪ್ಲೇಸನ್ನು ಏನು ತಗೊಳ್ಕೊಳ್ತಲ್ಲ, ನೀನು ಹೋಗು ತುಂಬಾ ಯೂಸ್ ಆಗ್ತಾ ಇದೆಯಾ, ಇನ್ನು ನನ್ನ ಪ್ಲೇಸನ್ನು ನಾನು ತೊಗೋತೀನಿ ಅಂತ ಪ್ರನೌನ್ ಬರುತ್ತೆ. ಸೊ ಶೀ ಈಸ್ ಹ್ಯಾಪಿ, ಅಲ್ಲಿ ಒಂದು ಹುಡುಗಿ ಹೆಸರಿರುತ್ತೆ, ಆ ಹುಡುಗಿ ಹೆಸರನ್ನು ತೆಗೆದು ಅಲ್ಲಿ ಪ್ರನೌನ್ ಬಂದುಬಿಟ್ಟಿದೆ. ಸೊ ಶಿ ಅನ್ನೋ ವರ್ಡ್ ಏನಾಯಿತು, ಪ್ರನೌನ್ ಆಯಿತು. ಇನ್ನು ಥರ್ಡ್ ಒನ್, ವರ್ಬ್, ಶೋಸ್ ಆ್ಯಕ್ಷನ್ ಆರ್ ಅ ಸ್ಟೇಟ್ ಆಫ್ ಅ ಬೀಯಿಂಗ್. ಒಂದು ಆ್ಯಕ್ಷನನ್ನು, ಸ್ಟೇಟನ್ನು ತೋರಿಸೋದೇನು, ವರ್ಬ್ ಆಗುತ್ತೆ. ಹೀ ರನ್ಸ್ ಎವ್ರಿ ಡೇ. ಓಕೆ, ಇಲ್ಲಿ ರನ್ಸ್ ಅನ್ನೋ ಪದ ಏನಾಯಿತು, ವರ್ಬ್ ಆಯಿತು. ಅಡ್ಜೆಕ್ಟಿವ್, ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಅ ಪ್ರನೌನ್. ನೌನ್ ಮತ್ತು ಪ್ರನೌನನ್ನು ಡಿಸ್ಕ್ರೈಬ್ ಮಾಡೋದು ಏನು, ಅಡ್ಜೆಕ್ಟಿವ್ ಆಗುತ್ತೆ. ದ ಸ್ಕೈ ಇಸ್ ಬ್ಲೂ, ಸ್ಕೈ ಹೇಗಿದೆ, ಬ್ಲೂ ಕಲರ್ ಆಗಿದೆ. ನೆಕ್ಸ್ಟ್, ಆಡ್ವರ್ಬ್, ಡಿಸ್ಕ್ರೈಬ್ಸ್ ಅ ವರ್ಬ್, ಅಡ್ಜೆಕ್ಟಿವ್ ಆರ್ ಆಡ್ವರ್ಬ್. ಅ ವರ್ಬನ್ನು, ಅಡ್ಜೆಕ್ಟಿವನ್ನು, ಆಡ್ವರ್ಬನ್ನು ಡಿಸ್ಕ್ರೈಬ್ ಮಾಡೋದೇನಾಯಿತು, ಆಡ್ವರ್ಬ್ ಆಯಿತು. ಶೀ ಸಿಂಗ್ಸ್ ಬ್ಯೂಟಿಫುಲ್ಲಿ, ಅವಳು ತುಂಬ ಬ್ಯೂಟಿಫುಲ್ಲಾಗಿ ಹಾಡ್ತಾ ಇದ್ದಾಳೆ. ನೆಕ್ಸ್ಟ್, ಪ್ರಪೋಸಿಷನ್, ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅ ನೌನ್ ಆ್ಯಂಡ್ ಅದರ್ ವರ್ಡ್ಸ್. ನೌನ್ ಮತ್ತು ಬೇರೆ ವರ್ಡ್ಸ್ಗಳ ಪೊಸಿಷನನ್ನು, ಅದರ ಸಂಬಂಧವನ್ನು ತಿಳಿಸೋದೇನು, ಪ್ರಪೋಸಿಷನ್. ದ ಬುಕ್ ಈಸ್ ಆನ್ ದ ಟೇಬಲ್, ಬುಕ್ ಎಲ್ಲಿದೆ, ಟೇಬಲ್ ಮೇಲೆ ಇದೆ. ಸೊ ಆನ್ ಅನ್ನೋ ವರ್ಡ್ ಏನಾಯಿತು, ಪ್ರಪೋಸಿಷನ್ ಆಯಿತು. ನೆಕ್ಸ್ಟ್, ಕಂಜಂಕ್ಷನ್, ಜಾಯಿಂಟ್ಸ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್. ವರ್ಡ್ಸ್ಗಳನ್ನು, ಫ್ರೇಸಸ್ಗಳನ್ನು, ಕ್ಲಾಸ್ಗಳನ್ನು ಜಾಯಿಂಟ್ ಮಾಡುವಂಥ ವರ್ಡ್ಸ್ಗಳೇನು, ಕಂಜಂಕ್ಷನ್. ಐ ಲೈಕ್ ಟೀ ಆ್ಯಂಡ್ ಕಾಫಿ, ನನಗೆ ಟೀನೂ ಇಷ್ಟ, ಕಾಫಿನೂ ಇಷ್ಟ. ಸೊ ಮತ್ತು ಕಾಫಿನೂ ಇಷ್ಟ, ಆ್ಯಂಡ್ ಈ ವರ್ಡ್ ಏನು, ಕಂಜಂಕ್ಷನ್. ನೆಕ್ಸ್ಟ್, ಇಂಟರ್ಜೆಕ್ಷನ್, ಎಕ್ಸ್ಪ್ರೆಸ್ ಅ ಸ್ಟ್ರಾಂಗ್ ಇಮೋಷನ್. ಸ್ಟ್ರಾಂಗ್ ಆದಂಥ ಇಮೋಷನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಏನು ಉಪಯೋಗ ಆಗುತ್ತಲ್ಲ, ಸೊ ಆ ವರ್ಡ್ಸ್ಗಳೇನಾಗುತ್ತೆ, ಇಂಟರ್ಜೆಕ್ಷನ್ ಆಗುತ್ತೆ. ವಾವ್, ದ್ಯಾಟ್ಸ್ ಅಮೇಝಿಂಗ್. ನೋಡಿರಿ, ವಾವ್ ಅನ್ನೋ ಪದ ಇಂಟರ್ಜೆಕ್ಷನ್ ಆಯಿತು. ಸೊ ಇಲ್ಲಿ ಒಂದಿಷ್ಟು ಎಕ್ಸಾಮ್ ಓರಿಯೆಂಟೆಡ್ MCQಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ನೀವೇನು ಮಾಡಿ ಅಂದರೆ, ವಿಡಿಯೋವನ್ನು ಪಾಸ್ ಮಾಡಿ ಅದರ ಆನ್ಸರನ್ನು ಐಡೆಂಟಿಫೈ ಮಾಡಿ. ನಂತರ ನಾ ಹೇಳುವಂಥ ಆನ್ಸರನ್ನು ನೋಡಿ, ಅದು ಸರಿ ಇದೆನಾ ರಾಂಗ್ ಇದೆನಾ ಅಂತ ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಓಕೆನಾ? ಫಸ್ಟ್ ಒನ್, ವಿಚ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ವರ್ಡ್ ಹಾನೆಸ್ಟಿ. ಸೊ ಹಾನೆಸ್ಟಿ ಅನ್ನೋ ಪದ ಯಾವುದು ಅಂತ ಕೇಳಿದ್ದಾರೆ. ಅಡ್ಜೆಕ್ಟಿವ್ ಆಗುತ್ತಾ, ನೌನ್ ಆಗುತ್ತಾ, ವರ್ಬ್ ಆಗುತ್ತಾ, ಆಡ್ವರ್ಬ್ ಆಗುತ್ತಾ ಅಂತ ಕೇಳ್ಯಾರೆ. ಸೊ ನಾವು ಇಲ್ಲಿ ಏನು ಮಾಡೋಣ, ಎಲಿಮಿನೇಟ್ ಮಾಡ್ಕೊತಾ ಹೋಗೋಣ. ಈಗ ಅಡ್ಜೆಕ್ಟಿವ್ ಅಂತೂ ಆಗಲ್ಲ ಇದು. ಓಕೆನಾ? ನೆಕ್ಸ್ಟ್, ವರ್ಬ್, ಇದೊಂದು ಏನಾದರೂ ಆ್ಯಕ್ಷನ್ ತೋರಿಸ್ತಾ ಇದೆನಾ, ಇಲ್ಲ. ಸೊ ಆಡ್ವರ್ಬ್ ಕೂಡ ಆಗಲ್ಲ, ಯಾವುದೇ ರೀತಿ ವರ್ಬ್ ಅನ್ನೋದು ಹೊಗಳ್ತಾ ಇಲ್ಲ. ಸೊ ಹಾಗಾದರೆ ಏನಾಯ್ತು, ಇದು ನೌನ್ ಆಯಿತು. ಹಾನೆಸ್ಟ್ ಇದೊಂದು ಐಡಿಯಾ. ಓಕೆ, ಇದನ್ನು ನಾವು ಫೀಲ್ ಮಾಡ್ಕೋತೀವಿ. ಇದು ನೌನಲ್ಲಿ ಕೂಡ ಒಂದಿಷ್ಟು ಟೈಪ್ಸ್ ಇವೆ, ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಕಾಂಕ್ರೀಟ್ ನೌನ್ ಅಂತ. ಸೊ ನೆಕ್ಸ್ಟ್ ಒಂದು ಸೆಷನಲ್ಲಿ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಹಾನೆಸ್ಟಿ ಅನ್ನೋ ಪದ ಏನು, ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಐಡೆಂಟಿಫೈ ದ ಅಡ್ಜೆಕ್ಟಿವ್ ಇನ್ ದ ಸೆಂಟೆನ್ಸ್. ನೋಡಿ, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್. ಇದರಲ್ಲಿ ಅಡ್ಜೆಕ್ಟಿವ್ ಯಾವುದಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಶಿ ಅನ್ನೋದೇನಾಯ್ತು, ಇಲ್ಲೇ ನೌನ್ ಆಯಿತು. ಓಕೆನಾ? ಡ್ರೆಸ್ ಅನ್ನೋದು ಕೂಡ ನೌನ್ ಆಯಿತು. ಸೊ ಡ್ರೆಸ್ ಹೇಗಿದೆ ಅಂತೆ, ಬ್ಯೂಟಿಫುಲ್ ಆಗಿದೆ. ಹೇಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಈ ನೌನನ್ನು ಹೊಗಳುವಂಥ ಪದ ಯಾವುದು, ಬ್ಯೂಟಿಫುಲ್. ಸೊ ಇದೇನಾಯಿತು, ಅಡ್ಜೆಕ್ಟಿವ್ ಆಯಿತು. ಸೊ ಹಾಗಾದರೆ
ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇನ್ನು ಥರ್ಡ್ ಒನ್, ವಿಚ್ ವರ್ಡ್ ಈಸ್ ಅ ಪ್ರನೌನ್? ಇದರಲ್ಲಿ ಪ್ರನೌನ್ ಯಾವುದು ಅಂತ ಕೇಳಿದ್ದಾರೆ. ಟೀಚರ್, ದೇ, ಸ್ಕೂಲ್, ಸ್ಟಡಿ. ಹಾಗಾದರೆ ಯಾವುದಾಗುತ್ತೆ? ಟೀಚರ್ ಅನ್ನೋದು ನೌನ್ ಆಗುತ್ತೆ, ಸ್ಕೂಲ್ ಅನ್ನೋದು ಕೂಡ ಒಂದು ಪ್ಲೇಸ್ ಹೆಸರು ನೌನ್ ಆಗುತ್ತೆ, ಸ್ಟಡಿ ಅನ್ನೋದು ಕೂಡ ನೌನ್ ಆಗುತ್ತೆ. ಹಾಗಾದರೆ ಇಲ್ಲಿ ಪ್ರನೌನ್ ಯಾವುದಾಯಿತು? ದೇ. ದೇ ಅನ್ನೋ ವರ್ಡ್ ಏನು? ಪ್ರನೌನ್ ಆಗುತ್ತೆ. ಇನ್ನು ಫೋರ್ತ್ ಒನ್, ನೀವು ಪಾಸ್ ಮಾಡಿ ಆನ್ಸರನ್ನು ಐಡೆಂಟಿಫೈ ಮಾಡಿ. ಚೂಸ್ ದ ವರ್ಬ್ ಇನ್ ದ ಸೆಂಟೆನ್ಸ್. ದ ಬರ್ಡ್ಸ್ ಫ್ಲೈ ಹೈ. ಇದರಲ್ಲಿ ಯಾವುದು ವರ್ಬ್ ಆಗುತ್ತೆ ಅಂತ ಕೇಳಿದ್ದಾರೆ. ದ ಬರ್ಡ್ಸ್ ಅನ್ನೋದು ನೌನ್ ಆಯಿತು, ಓಕೆನಾ? ದ ಬರ್ಡ್ಸ್ ಅನ್ನೋದು ನೌನ್ ಆಯಿತು. ಹೈ ಮೇಲೆ ಹಾರ್ತಾ ಇದ್ದಾವೆ. ಸೊ ಮೇಲೆ ಹಾರ್ತಾ ಇದ್ದಾವೆ ಆ್ಯಕ್ಷನ್ ತೋರಿಸ್ತಾ ಇದ್ದೇವೆ, ಹಾರ್ತಾ ಇದ್ದಾವೆ ಅಂತ. ಸೊ ನಮಗೆ ಏನು ಒಂದು ಸೆಂಟೆನ್ಸನ್ನು ಓದಿ ಅದನ್ನು ಕನ್ನಡದಲ್ಲಿ ನಾವು ಅಂದ್ಕೋಬೇಕು. ಅಂದ್ಕೊಂಡಾಗ ನಮಗೆ ಈಸಿಯಾಗಿ ನಾವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಹಾರ್ತಾ ಇದ್ದಾವೆ ಅನ್ನೋ ವರ್ಡ್ ಯಾವ್ದು ಬರುತ್ತೆ? ಫ್ಲೈ ಬರುತ್ತೆ. ಸೊ ಹಾಗಾದರೆ ಫ್ಲೈ ಅನ್ನೋ ವರ್ಡ್ ಏನಾಯಿತು? ನಮ್ಮದು ವರ್ಬ್ ಆಯಿತು, ಹೌದಲ್ವಾ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಆ್ಯಡ್ವರ್ಬ್? ಈ ಒಂದು ಆಪ್ಷನ್ಸ್ನಲ್ಲಿ ಆ್ಯಡ್ವರ್ಬ್ ಯಾವುದು ಅಂತ ಪ್ರಶ್ನೆ ಇದೆ. ಸ್ಲೋಲಿ, ಸ್ಲೋ, ಸ್ಲೋನೆಸ್, ಸ್ಲೋವರ್. ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೀನಿ. ಒಂದು 80 to 85% ಆ್ಯಡ್ವರ್ಬ್ ಯಾವಾಗಲೂ ಎಲ್ ವೈದಿಂದ ಎಂಡ್ ಆಗಿರುತ್ತೆ, ಓಕೆನಾ? ಪ್ರತಿ ಬಾರಿನೂ ಎಲ್ ವೈದಿಂದ ಎಂಡ್ ಆಗಿರಲ್ಲ, ಆದರೆ 80 to 85% ಎಲ್ ವೈದಿಂದನೇ ಎಂಡ್ ಆಗಿರುತ್ತೆ. ಸೊ ಇಲ್ಲಿ ಹಾಗಾದರೆ ಕರೆಕ್ಟ್ ಆದಂಥ ಆನ್ಸರ್ ಯಾವುದಾಯಿತು? ಸ್ಲೋಲಿ. ಸ್ಲೋಲಿ ಈಸ್ ದ ಆ್ಯಡ್ವರ್ಬ್. ಇನ್ನು 6th ಕ್ವಶನ್, ದ ವರ್ಡ್ ಅಂಡರ್ ಈಸ್ ಅ. ಓಕೆ, ಇಲ್ಲಿ ಅಂಡರ್ ಅನ್ನೋ ಪದ ಏನು ಅಂತ ಕೇಳಿದ್ದಾರೆ. ಸೊ ಏನು ಹಾಗಾದರೆ ಅಂಡರ್ ಅನ್ನೋದು ಏನು ತೋರಿಸ್ತಾ ಇದೆ? ಪೊಸಿಷನನ್ನು ತೋರಿಸ್ತಾ ಇದೆ ಅಲ್ವಾ? ಸೊ ಹಾಗಾದರೆ ಏನಾಯಿತು? ಪ್ರೆಪೊಸಿಷನ್. ಸೊ ಕರೆಕ್ಟ್ ಆನ್ಸರ್ ಈಸ್ ಪ್ರೆಪೊಸಿಷನ್. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಕಂಜಂಕ್ಷನ್ ಜಾಯಿನ್ಸ್ ಟೂ ವರ್ಡ್ಸ್ ಆರ್ ಸೆಂಟೆನ್ಸಸ್? ನೋಡಿ, ಯಾವ ಒಂದು ಕಂಜಂಕ್ಷನ್ ಇದರಲ್ಲಿ ಈ ಆಪ್ಷನ್ಸ್ನಲ್ಲಿ ಯಾವ ಕಂಜಂಕ್ಷನ್ ಎರಡು ಪದಗಳನ್ನು ಅಥವಾ ಸೆಂಟೆನ್ಸನ್ನು ಜಾಯಿಂಟ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಇನ್ ಅನ್ನೋದೇನು? ಒಂದು ಪೊಸಿಷನನ್ನು ತೋರಿಸ್ತಾ ಇದೆ ಒಳಗಡೆ ಅನ್ನೋದು. ವಾವ್ ಅನ್ನೋದು ಇಂಟರ್ಜೆಕ್ಷನ್ ಆಯಿತು. ವೇರಿ ಅನ್ನೋದೇನಾಯ್ತು? ಇಲ್ಲಿ ಆ್ಯಡ್ವರ್ಬ್ ಆಯಿತು, ಹೌದಲ್ವಾ? ಸೊ ಹಾಗಾದರೆ ಕರೆಕ್ಟ್ ಉತ್ತರ ಯಾವುದು? ಆ್ಯಂಡ್ ಅನ್ನೋದೇನು? ಒಂದು ಎರಡು ಪದಗಳನ್ನು ಎರಡು ಸೆಂಟೆನ್ಸ್ಗಳನ್ನು ಜೋಡಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, 8th ಕ್ವಶನ್, ವಾವ್ ವಾಟ್ ಅ ಬ್ಯೂಟಿಫುಲ್ ಪೇಂಟಿಂಗ್. ಹಿಯರ್ ವಾವ್ ಈಸ್ ಅ. ಹಾಗಾದರೆ ಇಲ್ಲಿ ವಾವ್ ಅನ್ನೋ ಪದ ಏನು ಅಂತ ಕೇಳಿದ್ದಾರೆ. ನೌನ್ ಆಗುತ್ತಾ? ಇಲ್ಲ. ವರ್ಬ್ ಆಗುತ್ತಾ? ಇಲ್ಲ. ಅಡ್ಜೆಕ್ಟಿವ್ ಆಗುತ್ತಾ? ಯಾವುದೋ ಒಂದು ಪದವನ್ನು ವಾವ್ ಅನ್ನೋದು ಡಿಸ್ಕ್ರೈಬ್ ಮಾಡ್ತಾ ಇದ್ದೇನಾ? ಇಲ್ಲ. ಹಾಗಾದರೆ ಸರಿ ಉತ್ತರ ಯಾವುದು? ಇಂಟರ್ಜೆಕ್ಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಗ 9th ಕ್ವಶನ್ ನೋಡಿ, ಇನ್ ದ ಸೆಂಟೆನ್ಸ್ ಹೀ ರನ್ಸ್ ಕ್ವಿಕ್ಲಿ, ದ ವರ್ಡ್ ಕ್ವಿಕ್ಲಿ ಈಸ್. ಈಗ ಡೆಫಿನೆಟ್ಲಿ ನೀವು ಆನ್ಸರನ್ನು ಐಡೆಂಟಿಫೈ ಮಾಡಿದ್ದೀರಾ, ಕ್ವಿಕ್ಲಿ ಅನ್ನೋದು ಏನು ಅಂತ, ಹೌದಲ್ವಾ? ಸೊ ಈಸಿ ಇದೆ, ಎಲ್ ವೈದಿಂದ ಎಂಡ್ ಆಗಿದೆ, ಅವನು ಓಡ್ತಾ ಇದ್ದಾನೆ. ರನ್ ಅನ್ನೋದೇನಾಯ್ತು? ಇಲ್ಲಿ ವರ್ಬ್ ಆಯಿತು. ಓಕೆ, ಹೀ ಅನ್ನೋದೇನಾಯಿತು? ನೌನ್ ಆಯಿತು. ಸೊ ಈ ವರ್ಬನ್ನು ಹೊಗಳೋದು ಯಾವುದು? ಕ್ವಿಕ್ಲಿ. ಸೊ ವರ್ಬನ್ನು ಹೊಗಳೋಂಥ ಕ್ವಿಕ್ಲಿ ಅನ್ನೋ ಪದ ಏನಾಯ್ತು? ಹಾಗಾದರೆ ಇದು ಆ್ಯಡ್ವರ್ಬ್ ಆಯಿತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 10 ಮತ್ತು 11ನೇ ಪ್ರಶ್ನೆಗಳನ್ನು ನಾನು ನಿಮಗೆ ಬಿಡ್ತಾ ಇದ್ದೀನಿ. ನೀವು ಇದರ ಆನ್ಸರನ್ನು ಏನು ಮಾಡಬೇಕು? ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಬೇಕು. ಯಾಕಂದರೆ ನಿಮಗೆ ಈ ಒಂದು ವಿಡಿಯೋ ಎಷ್ಟು ಹೆಲ್ಪ್ಫುಲ್ ಆಗಿದೆ, ಎಷ್ಟು ಅರ್ಥ ಆಗಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ಇದರ ಆನ್ಸರನ್ನು ನೀವು ಮಾಡಲೇಬೇಕಾಗುತ್ತೆ. ಸೊ 10th ಕ್ವಶನ್ ಏನಿದೆ? ವಿಚ್ ಸೆಂಟೆನ್ಸ್ ಕಂಟೇನ್ಸ್ ಅ ಪ್ರೆಪೊಸಿಷನ್? ಯಾವ ಒಂದು ಸೆಂಟೆನ್ಸ್ನಲ್ಲಿ ಪ್ರೆಪೊಸಿಷನ್ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಶಿ ಸಿಂಗ್ಸ್ ವೆಲ್, ದ ಬುಕ್ ಈಸ್ ಆನ್ ದ ಟೇಬಲ್, ಹೀ ಈಸ್ ಆನೆಸ್ಟ್, ದೇ ಲಾಫ್ಡ್ ಲೌಡ್ಲಿ. ನೋಡಿ, ಯಾವ ಸೆಂಟೆನ್ಸ್ನಲ್ಲಿ ಪ್ರೆಪೊಸಿಷನ್ ಇದೆ ಅಂತ ಕಮೆಂಟ್ ಮಾಡಿ. 11th ಕ್ವಶನ್, ವಿಚ್ ಸೆಂಟೆನ್ಸ್ ಹ್ಯಾಸ್ ಆಲ್ ದ ಮೇನ್ ಪಾರ್ಟ್ಸ್ ಆಫ್ ಸ್ಪೀಚ್? ಯಾವ ಒಂದು ಸೆಂಟೆನ್ಸ್ನಲ್ಲಿ ಎಲ್ಲ ಮೇನ್ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಬಂದಿವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಶಿ ಕ್ವಿಕ್ಲಿ ರ್ಯಾನ್ ಟು ದ ಸ್ಕೂಲ್, ವಾವ್, ದ ರೆಡ್, ಅಂಡರ್ ದ ಟೇಬಲ್. ನೋಡಿ, ಯಾವ ಸೆಂಟೆನ್ಸ್ನಲ್ಲಿ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಯೂಸ್ ಆಗಿವೆ ಅಂತ ನೋಡಿ. ಓಕೆ, ನಮ್ಮ GPSTR, KRTT, CTET ಎಕ್ಸಾಮ್ನಲ್ಲಿ
PSTR ಎಕ್ಸಾಮ್ನಲ್ಲಿ, HSTR ಎಕ್ಸಾಮ್ನಲ್ಲಿ ಹಾಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ನಿಂದ ಹಲವಾರು ಕ್ವಶನ್ಸ್ಗಳು ಬಂದಿವೆ. ಐಡೆಂಟಿಫಿಕೇಷನ್ ಮಾಡೋದನ್ನು ಕೇಳ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಟು ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿ ಈ ಪದ ಏನಾಗುತ್ತೆ, ನೌನ್ ಆಗುತ್ತಾ, ಆಡ್ವರ್ಬ್ ಆಗುತ್ತಾ, ಅಡ್ಜೆಕ್ಟಿವ್ ಆಗುತ್ತಾ ಅಂತ ಕೇಳ್ತಾರೆ. ಹಾಗೆ ಎರರ್ ಡಿಟೆಕ್ಷನ್, ಒಂದು ಸೆಂಟೆನ್ಸ್ನಲ್ಲಿ ಒಂದು 4 ಸೆಂಟೆನ್ಸ್ ಕೊಡ್ತಾರೆ, ಇದರಲ್ಲಿ ಯಾವುದು ಎರರ್ ಇದೆ, ಆ ಎರರ್ ಯಾವುದಿದೆ ಅನ್ನೋದನ್ನು ತಿಳ್ಕೊಬೇಕಂದ್ರೂ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕಾಗತ್ತೆ. ಹಾಗೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ನಲ್ಲಿಯೂ ಕೂಡ ಸೆಂಟೆನ್ಸ್ ಕೊಡ್ತಾರೆ, ಫಿಲ್ ಮಾಡೋದಿರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ರೆಪೊಸಿಷನ್ ಆದರೂ ಫಿಲ್ ಮಾಡೋದಿರುತ್ತೆ, ಇಲ್ಲ ಕಂಜಂಕ್ಷನ್ ಆದರೂ ಫಿಲ್ ಮಾಡೋದಿರುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ. ಹೀಗಾಗಿ ವಿಡಿಯೋ ಸ್ಕಿಪ್ ಮಾಡಲ್ದೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ನಾವು ನೌನನ್ನು, ಅದರ ಟೈಪ್ಸ್ಗಳನ್ನು, ರೂಲ್ಸ್ಗಳನ್ನು ಎಕ್ಸಾಂಪಲ್ ಹಾಗೆ ಒಂದಿಷ್ಟು MCQs ಮೂಲಕ ಕಲಿಯೋಣ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇಷ್ಟು ವರ್ಷ ಏನು CTET ಆಯಿತು, CAT, GPSTR, PSTR ಹಾಗೆ HSTR ಅಲ್ಲಿ ಕೇಳಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ, ಚರ್ಚಿಸೋಣ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮತ್ತು ಪ್ರೇರಣಾ ಜ್ಞಾನಪಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.